ಎಲ್ಲರೂ ಪಕ್ಷದ ಸಿಪಾಯಿಗಳು ಅಂದಿದ್ದಾರೆ. ಯಾವಾಗ ಬೇಕಾದರೂ ತ್ಯಾಗ ಮಾಡ್ತೀನಿ ಅಂದಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಪಕ್ಷದ ಸಿಪಾಯಿಗಳು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವಾಗ ಬೇಕಾದರೂ ತ್ಯಾಗ ಮಾಡ್ತೀನಿ ಅಂದಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಈ ನಾಗೇಂದ್ರ ರಾಜೀನಾಮೆಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲರೂ ಪಕ್ಷದ ಸಿಪಾಯಿಗಳಂಗಿದ್ದಾರೆ, ಎಲ್ರಿಗೂ ಶಿಸ್ತಿದೆ, ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧ ಅಂತ ನಾಗೇಂದ್ರ ಅವರು ಕೂಡ ಹೇಳಿದ್ರು. ಸೊ ಯಾವಾಗ ಬೇಕಾದರೂ ತ್ಯಾಗ ಮಾಡ್ತೀನಿ ಅಂತ ಅಂದಿದ್ದಾರೆ ಅಂತ ಇದೀಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಇದೀಗ ಸಚಿವರು ಡಿ.ಕೆ. ಶಿವರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರ ಜೊತೆ ಎಲ್ಲ ಒಂದು ಕೂಲಂಕುಷವಾಗಿ ಡಿಸ್ಕಷನ್ ಅನ್ನು ಮಾಡಿ ಪ್ರೆಸ್ ಮೀಟ್ ಅನ್ನು ನಡೆಸಿ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಸೊ ಈ ಒಂದು ಹಂತದಲ್ಲಿ ಎಲ್ಲರೂ ಪಕ್ಷದ ಸಿಪಾಯಿಗಳು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವಾಗ ಬೇಕಾದರೂ ತ್ಯಾಗವನ್ನ ಮಾಡ್ತೀನಿ ಅಂದಿದ್ದಾರೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿದ್ದು, ಪಕ್ಷದ ಎಲ್ಲ ಮಂತ್ರಿಗಳು ಶಾಸಕರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಯಾರು ಯಾವಾಗ ಬೇಕಾದರೂ ಏನಾದರೂ ತ್ಯಾಗ ಮಾಡ್ತಾರೆ ಅಂತ ಹೇಳಿರೋದು. ಹೈಕಮಾಂಡ್ ಏನು ಹೇಳ್ತದೆ ಅದೇ ಫೈನಲ್ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗೂ ಅನ್ವಯಿಸ್ತದೆ, ಒಬ್ಬರು ಶಾಸಕರಿಗೂ ಅನ್ವಯಿಸ್ತದೆ, ಒಬ್ಬ ಜಿಲ್ಲಾಧ್ಯಕ್ಷರಿಗೂ ಅನ್ವಯಿಸ್ತದೆ. ನೋಡಿ, ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿದ್ದು, ಪಕ್ಷದ ಎಲ್ಲ ಮಂತ್ರಿಗಳು ಶಾಸಕರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಯಾರು ಯಾವಾಗ ಬೇಕಾದರೂ ಏನಾದರೂ ತ್ಯಾಗ ಮಾಡ್ತಾರೆ ಅಂತ ಹೇಳಿರೋದು. ಹೈಕಮಾಂಡ್ ಏನು ಹೇಳ್ತದೆ ಅದೇ ಫೈನಲ್ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗೂ ಅನ್ವಯಿಸ್ತದೆ, ಒಬ್ಬರು ಶಾಸಕರಿಗೂ ಅನ್ವಯಿಸ್ತದೆ, ಒಬ್ಬ ಜಿಲ್ಲಾಧ್ಯಕ್ಷರಿಗೂ ಅನ್ವಯಿಸ್ತದೆ. ನೋಡಿ, ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿದ್ದು, ಪಕ್ಷದ ಎಲ್ಲ ಮಂತ್ರಿಗಳು ಶಾಸಕರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಯಾರು ಯಾವಾಗ ಬೇಕಾದರೂ ಏನಾದರೂ ತ್ಯಾಗ ಮಾಡ್ತಾರೆ ಅಂತ ಹೇಳಿರೋದು. ಹೈಕಮಾಂಡ್ ಏನು ಹೇಳ್ತದೆ ಅದೇ ಫೈನಲ್ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗೂ ಅನ್ವಯಿಸ್ತದೆ, ಒಬ್ಬರು ಶಾಸಕರಿಗೂ